ರಾಯಚೂರಿನ 8 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಟೋಟಲ್ ನಂಬರ್ ಆಫ್ ಕಾಲ್ಸ್ 14,158, 13,520 ಪುರುಷರು, 638 ಮಹಿಳೆಯರು ನಮಗೆ ಇವತ್ತು ಕರೆ ಮಾಡಿದ್ರು, ತಮ್ಮ ಮತವನ್ನ ನಮ್ಮಲ್ಲಿ ಚಲಾವಣೆ ಮಾಡಿದ್ರು. ಅದರಲ್ಲಿ ಬಿಜೆಪಿ ಪರವಾಗಿ ಬಂದಿರೋದು 6,293, ಕಾಂಗ್ರೆಸ್ 6,852, ಇತರೆ ಕೇವಲ 13. ಒನ್ಸ್ ಅಗೈನ್ ನೆಗ್ಲಿಜಿಬಲ್. ಆದರೆ ಇಲ್ಲಿ ಬಿಜೆಪಿ 52% ಮತಗಳನ್ನ ಕಳಿಸಿದೆ ನಮ್ಮ ಸಮೀಕ್ಷೆಯಲ್ಲಿ. ಕಳೆದ ಬಾರಿಯ ವೋಟ್ ಶೇರ್ 52%. ಅದೇ ವೋಟ್ ಶೇರ್ ಅನ್ನ ಮತ್ತೆ ಬಿಜೆಪಿ ಗಳಿಸುವ ಲಕ್ಷಣಗಳಿದೆ. ಕಾಂಗ್ರೆಸ್ 48%, ಕಳೆದ ಬಾರಿ 42% ಇತ್ತು. ಸ್ವಲ್ಪ ವೋಟ್ ಶೇರ್ ಅವ್ರಿಗೆ ಹೆಚ್ಚಾಗಬಹುದು, ಆದರೆ ಬಿಜೆಪಿಯ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ನಮ್ಮ ಸಮೀಕ್ಷೆ. 441 ಮತಗಳ ಅಂತರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ. ಸೊ ರಾಯಚೂರು ಲೋಕಸಭಾ ಕ್ಷೇತ್ರದ ಈ ಕ್ಷಣದ ಟ್ರೆಂಡ್ ಅನ್ನು ನೀವು ನೋಡಿದ್ದೀರಿ. ಇಲ್ಲಿ ಬಿಜೆಪಿ ಮತ್ತೊಮ್ಮೆ ಬರಲಿ ಅಂತ ಹೇಳ್ತಿದ್ದಾರೆ, ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಲಿ ಅಂತ ಹೇಳ್ತಿದ್ದಾರೆ. ಬಿಜೆಪಿಯ ಯಾರೇ ಅಭ್ಯರ್ಥಿ ಇದ್ರೂ ಕೂಡ ನಾವು ಮತ್ತೊಮ್ಮೆ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತಿದ್ದಾರೆ ರಾಯಚೂರಿನ ಮತದಾರ ಪ್ರಭುಗಳು. ಜಿದ್ದಾಜಿದ್ದಿನ ಕ್ಷೇತ್ರ. ನಾನು ಕಳೆದ 3 ಚುನಾವಣೆಯ ಲೆಕ್ಕಾಚಾರವನ್ನೇ ಮುಂದಿಟ್ಟೆ. ಕಳೆದ 3 ಚುನಾವಣೆಯಲ್ಲೂ ಕೂಡ ಒಂದು ಬಾರಿ ಬಿಜೆಪಿ, ಒಂದು ಬಾರಿ ಕಾಂಗ್ರೆಸ್, ಮತ್ತೊಮ್ಮೆ ಬಿಜೆಪಿ. ಈ ರೀತಿ ಚಂಚಲತೆ ತೋರಿದ್ದಂತ ಮತದಾರರು ಈ ಬಾರಿ ಸ್ಥಿರತೆ ತೋರಿಸ್ತಿದ್ದಾರೆ. ಈ ಬಾರಿ ಮತ್ತೊಮ್ಮೆ ಬಿಜೆಪಿಯನ್ನು ಗೆಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ಬಿಜೆಪಿಯ ಗೆಲುವಿನ ಮುನ್ಸೂಚನೆ ಇಲ್ಲಿ ಮತ್ತೊಮ್ಮೆ ಸಿಗ್ತಾ ಇದೆ. ಒಂದ್ ಕಡೆ ಪ್ರಧಾನಿಯಾಗಿ ಮೋದಿ ಅವರನ್ನೇ ಆಯ್ಕೆ ಮಾಡಬೇಕು, ಮೋದಿ ಅವರನ್ನೇ ಮುಂದುವರಿಸಬೇಕು ಅನ್ನುವಂತ ಆಸೆ, ಆಕಾಂಕ್ಷೆ ಇಲ್ಲಿ ಮತಗಳಾಗಿ ಕಾಣ್ತಾ ಇದ್ದೀವಿ. ಸೊ ರಾಯಚೂರಿನ ರಿಸಲ್ಟ್ ಅನ್ನು ನೋಡಿದ್ವಿ. ರಾಯಚೂರು ರಿಸಲ್ಟು ಬಿಜೆಪಿ ಲೀಡ್ ಮಾಡ್ತಾ ಇದೆ 58%, ಟೋಟಲ್ ಶೇರ್ 48% ಕಾಂಗ್ರೆಸ್ಗೆ, ಇತರೆ 0. ಸೊ ಬಿಜೆಪಿ ಪ್ಲಸ್ ಜೆಡಿಎಸ್ ಈಸಿಯಾಗಿ 52% ಗಮನಿಸ್ಕೊಂಡಿರ್ತಾ ಇದ್ವಿ. ಸೊ 52% ಇದೆಯಲ್ಲ, ಇದು ಕಳೆದ ಬಾರಿಯ ವೋಟ್ ಶೇರ್. ಸೊ ಬಿಜೆಪಿ ಮತ್ತು ಜೆಡಿಎಸ್ ಜೊತೆಗೆ ಆಯ್ತು ಅಂದ ತಕ್ಷಣ ಇಲ್ಲಿನ ಮತಗಳ ಶೇರ್ ಜಾಸ್ತಿ ಆಗಿಲ್ಲ, ಆದರೆ ಜೆಡಿಎಸ್ನ ಮತಗಳು ಎಲ್ಲಿ ಹೋಗಿದೆ ಅಂತ ನೋಡಿ. ಕಾಂಗ್ರೆಸ್ಗೆ ಹೋಗಿದೆ 42%, ಕಳೆದ ಚುನಾವಣೆಯಲ್ಲಿ ಇದ್ದಿದ್ದು 48% ಆಗಿದೆ. ಸೊ ಜೆಡಿಎಸ್ನ ಶೇರು ಸ್ವಲ್ಪ ಕಾಂಗ್ರೆಸ್ಗೆ ಹೋದಂಗಿದೆ. ಆದರೆ ಬಿಜೆಪಿ ಅದೇನೇ ಆಗಲಿ, ನಿಮ್ಮ ಲೆಕ್ಕಾಚಾರ ಏನೇ ಇರಲಿ, ಸ್ಥಳೀಯ ಶಾಸಕರೇನೇ ಹೇಳಲಿ, ಅಲ್ಲಿನ ಮತದಾರ ಪ್ರಭು ಮಾತ್ರ ಬಿಜೆಪಿ ಪರವಾಗಿ ಜೈ ಅಂತಿದ್ದಾನೆ, ಬಿಜೆಪಿ ಪರವಾಗಿ ಮತ ಚಲಾಯಿಸ್ತಾ ಇದ್ದಾನೆ. ಬಿಜೆಪಿಗೆ ಈ ಬಾರಿ ನನ್ನ ಮತ ಅಂತ ಹೇಳ್ತಿದ್ದಾನೆ. ಸೊ ರಾಯಚೂರಿನಲ್ಲಿ ಬಿಜೆಪಿ ಪ್ಲಸ್ ಜೆಡಿಎಸ್ ಇಲ್ಲಿ ಲೀಡ್ ಮಾಡ್ತಾ ಇದೆ. ಒನ್ಸ್ ಅಗೈನ್ ಒನ್ ಮೋರ್, ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ಲುವ ಲಕ್ಷಣಗಳು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಈ ಕ್ಷಣಕ್ಕೆ ವ್ಯಕ್ತ ಆಗ್ತಾ ಇದೆ. ಸೊ ನೋಡೋಣ ಯಾರು ಅಭ್ಯರ್ಥಿ ಆಗ್ತಾರೆ, ಮುಂದೇನಾಗುತ್ತೆ ಅನ್ನೋದು ಮುಂದಿನ ಹಂತದಲ್ಲಿ ನೋಡೋಣ. ಆದರೆ ನಾಳೆ ನಮ್ಮ ಈ ಇಲೆಕ್ಷನ್ ಸೆಂಟರ್ನಲ್ಲಿ ನಡೆಯುವಂಥ ಸಮೀಕ್ಷೆ ಉತ್ತರ ಕನ್ನಡ ಬಹಳಷ್ಟು ಕುತೂಹಲ ಕಾರಣ ಆಗಿದೆ. ಯಾಕಂದರೆ ಅನಂತಕುಮಾರ್ ಅವರ ಮತ್ತೊಮ್ಮೆ ಸ್ಪರ್ಧೆಯೂ ಕೂಡ ಇಲ್ಲಿ ಆಗಬಹುದು ಅನ್ನೋ ಲೆಕ್ಕಾಚಾರ, ಆದರೆ ಕಾಂಗ್ರೆಸ್ ತೆಕ್ಕೆಯಲ್ಲಿರುವಂಥ ವಿಧಾನಸಭಾ ಕ್ಷೇತ್ರಗಳು ಲೆಕ್ಕಾಚಾರ. ಸೊ ನಿಮ್ಮ ಪ್ರಕಾರ ನಾಳೆ ಉತ್ತರ ಕನ್ನಡದಲ್ಲಿ ಏನಾಗುತ್ತೆ? ಉತ್ತರ ಕನ್ನಡದ ಮತದಾರರು ಕರೆ ಮಾಡಿ ನಾಳೆ ವೋಟ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇದೆ. 9:30ರಿಂದ 5:30ರವರೆಗೆ ಅವಕಾಶವನ್ನು ಬಳಸ್ಕೊಳ್ಳಿ. ನಮಗೆ ಕಾಲ್ ಮಾಡಿ ನಿಮ್ಮ ಮತವನ್ನು ಹೇಳಿ ಅಂತ ಹೇಳ್ತಾ